ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಡೇ. ಸೊ ಇವಾಗೆಲ್ಲ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಿದ್ದಾಯಿತು. ಸ್ವಲ್ಪ ಬಂದು ಕೂತ್ಕೊಂಡೆ. ಟೈಮ್ ಬಂದು 9:15. ಟಿಫನ್ ಬೇರೆ ಮಾಡಬೇಕು. ಟಿಫನ್ಗೆ ಅಂತ ಹೇಳಿ ಸಿಂಪಲಾಗೇ ಇವತ್ತು ಲೆಮನ್ ರೈಸ್ನ ಚಿತ್ರಾನ್ನ ಮಾಡಿದ್ದೀನಿ. ಸೊ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೀನಿ, ತಿನ್ನಬೇಕು ಇವತ್ತು. ಗೊತ್ತಿಲ್ಲ ಇವತ್ತು ದಿನ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಯಾಕೋ ಗೊತ್ತಿಲ್ಲ, ಇವತ್ತು ಮಾರ್ನಿಂಗಿಂದ ಲೈಟಾಗಿ ಬೇಜಾರಾಗ್ತಿದೆ. ಏನೋ ಒಂಥರ ಕಳ್ಕೊಂಡಿರೋ ಥರ ಫೀಲ್ ಆಗ್ತಾ ಇದೆ. ಸೊ ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಬರ್ತಾ ಇಲ್ಲ ಇವತ್ತು. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು. ಟಿಫನ್ ಕೂಡ ಮಾಡಬೇಕು ಇವಾಗ ನಾನು. ಇನ್ನು ಬಂದು ತುಂಬ ದಿನ ಆಗಿಬಿಟ್ಟಿದೆ. ಸ್ವಲ್ಪ ಏರ್ ಕೇರ್ ಮಾಡಿಬಿಟ್ಟು ಸೊ ಫುಲ್ ಏನಾಗಿದೆ ಎಲ್ಲ ಡ್ರೈ ಥರ ಒಂಥರ ರಫ್ ಆಗಿಬಿಟ್ಟಿದೆ ಕೂದಲು. ಸೊ ಹಾಗಾಗಿ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಸ್ವಲ್ಪ ಜೆಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ತಲೆಗೆಲ್ಲ ಅಪ್ಲೈ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡೋಣ. ಇವತ್ತು ಪೂಜೆ ಎಲ್ಲ ಇರುತ್ತಲ್ಲ, ಸ್ವಲ್ಪ ಲೇಟಾಗಿಯೇ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಬೇಕು. ಹಾಗೆಯೇ ಇದೇ ವಿಡಿಯೋದಲ್ಲೇ ಒಂದು ಬಿಸಿಬೇಳೆಬಾತ್ ಪೌಡರ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆಯೇ ನೋಡಿ. ತುಂಬ ನಂದು ಶಾರ್ಟ್ಸಲ್ಲಿ ಇವಾಗ ಸ್ವಲ್ಪ ರೀಸೆಂಟಾಗೆ ಪುಳಿಯೋಗರೆ ಪೌಡರ್ದು ನಾನು ಶೇರ್ ಮಾಡಿದ್ದೆ. ಅದು ಬಂದು ಒಂದು 5 ದಿನದಲ್ಲೇ ನನಗೆ 9K ವ್ಯೂಸ್ ಹೋಗಿದೆ. ತುಂಬ ಖುಷಿ ಆಗ್ಬಿಡ್ತು. ಏಕೆಂದರೆ ಇವಾಗ ನನ್ನ ಚಾನಲ್ ಇರೋ ಸ್ಟೇಜಲ್ಲಿ ಬಂದು ಸದ್ಯಕ್ಕೆ ನನಗೆ ಅದೇ ಒಂದು ಜಾಸ್ತಿ ಅಂತಲೇ ಹೇಳ್ಬೋದು ವ್ಯೂಸ್ ಬಂದಿರುವಂಥದ್ದು ಶಾರ್ಟ್ಸಲ್ಲಿ. ಸೊ ಹಾಗಾಗಿ ನೋಡೋಣ, ಅದೇ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿಬೇಳೆಬಾತ್ ಪೌಡರು ಮುಂಚೆನೇ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಸದ್ಯಕ್ಕೆ ಪುಳಿಯೋಗರೆ ಪೌಡರ್ ಅಷ್ಟೇ ನಾನು ಶೇರ್ ಮಾಡಿದ್ದೆ. ಸೊ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು, ಏಕೆಂದರೆ ಡೈಲಿ ಮಕ್ಳುಗಳಿಗೆ ಏನಾದರೂ ಬಾಕ್ಸ್ಗೆ ರೆಡಿ ಮಾಡ್ತಾನೆ ಇರಬೇಕಲ್ವಾ. ಸೊ ಹಾಗಾಗಿ ಮಾಡಿಟ್ಕೊಂಬಿಡೋಣ ಅದನ್ನು ಕೂಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಇವಾಗ ಅದು ಶಾರ್ಟ್ಸಲ್ಲಿ ಯಾವಾಗ 9K ವ್ಯೂಸ್ ಆಯಿತು, ತುಂಬ ಖುಷಿ ಆಗ್ಬಿಡ್ತು ನನಗೆ. ಸೊ ಅದೇ ಥರ ಇನ್ನೊಂದು ನಾನು ಬಿಸಿಬೇಳೆಬಾತ್ ಪೌಡರ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ನೀವು ಆಲ್ ಅಂತ ಕೊಟ್ಕೊಳ್ಳಿ. ಯಾಕೆಂದರೆ ಅದು ಒಂದೊಂದ್ಸಲ ಅದು ಮ್ಯೂಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೋಟಿಫಿಕೇಷನ್ ಕೂಡ ನೀವು ಆಲ್ ಅಂತ ಇಟ್ಕೊಳ್ಳಿ. ನಾನು ಯಾವಾಗಲೂ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಕೆಲಸ ಅಂತ ಬಂದು ಏನು ಮಾಡಿಲ್ಲ. ಎಲ್ಲ ನೈಟ್ ಒಂದು ಪಾತ್ರೆ ತೊಳೆದು ಬೆಳಗ್ಗೆ ಎದ್ದು ಟಿಫನ್ ಮಾಡಿರೋದು ಅಷ್ಟೇ. ಹುಡುಗರು ಕಳಿಸ್ಬಿಟ್ಟು ಬಂದಿದ್ದೀನಿ. ಏನು ಕೆಲಸ ಮಾಡಿಲ್ಲ ಗೈಸ್. ಎಲ್ಲ ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ಮನೆ ನೋಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಸೊ ಬೇಗನೂ ಕೆಲಸ ಮಾಡ್ಕೊಬೇಕು. ನಾನು ಸ್ವಲ್ಪ ಪೂಜೆ ಎಲ್ಲ ಇವತ್ತು ಲೇಟಾಗಿ ಮಾಡ್ತೀನಲ್ಲ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹುಡುಗರನ್ನ ಬಿಟ್ಬಿಟ್ಟು ಬಂದಲ್ಲ, ಸೊ ಮೆಟ್ಲದ್ದು ಬಂದಲ್ಲ ಅಂತ ಸ್ವಲ್ಪ ಸುಸ್ತಾಗ್ತಾ ಇತ್ತು. ಹಾಗಾಗಿ ಒಂದು ಲೋಟ ನೀರು ಕುಟ್ಕೊಂಡು ಹಂಗೇನೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಕೂತ್ಕೊಂಡು. ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟಿದ್ದೀನಿ. ಏನಂದ್ರೇನು ಜೋಡಿಸಿಲ್ಲ. ಫುಲ್ ಎಲ್ಲ ಅಡುಗೆ ಮಾಡಬೇಕಾದ್ರೆ ಇವತ್ತು ಏನಂತಾರೆ ಎಲ್ಲ ಮೆಸ್ಸಿ ಥರ ಮಾಡಿಬಿಟ್ಟಿದ್ದೀನಿ. ಇನ್ನು ಟಿಫನ್ಗೆ ಬಂದು ಚಿತ್ರಾನ್ನ ಗೊಜ್ಜು ಮತ್ತು ರೈಸ್ ಮಾಡಿದೆ. ಇನ್ನು ಇದೆಲ್ಲ ನೈಟ್ ಆಗಿರೋ ಪಾತ್ರೆ ಎಲ್ಲ ಇವಾಗ ಹಾಕಿರೋದು ಅಷ್ಟೇ ಪಾತ್ರೆಗಳು. ಅಂದರೆ ಬೆಳಗ್ಗೆ ಟಿಫನ್ ಮಾಡುವಾಗ ಅದು ಇದು ಬಳಸ್ತಿರ್ತೀನಲ್ಲ, ಇವಾಗ ಹಾಕಿರೋದು ಎಲ್ಲ ತೊಳೆದು ಕಿಚನಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಚಿತ್ರಾನ್ನದ ಗೊಜ್ಜು ಅವ್ರು ಕಲಸಿ ಬಾಕ್ಸ್ಗೆಲ್ಲ ಹಾಕಿದ್ನಲ್ಲ ಅದು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಗೊಜ್ಜು ಹಾಕೊಂಡು ಕಲ್ಸ್ಕೊಂಡು ನಾನು ಕೂಡ ಟಿಫನ್ನ ಮುಗಿಸ್ಕೊಬೇಕು. ಇವಾಗ ಎಲ್ಲ ಅಲ್ಲಲ್ಲೇ ಬಿಸಾಡಿದ್ದೀವಿ, ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಸ್ವಲ್ಪ ಇದೆಲ್ಲ ನೆನೆ ತರಿಸ್ಕೊಂಡಿದ್ದೆ. ಸ್ವಲ್ಪ ಗೋಧಿ ಹಿಟ್ಟು, ಆಯಿಲು ಮತ್ತು ಕಡಲೆಬೇಳೆ ಎಲ್ಲ ಖಾಲಿ ಆಗಿತ್ತು. ಹಂಗಾಗಿ ತರಕಾರಿ ಎಲ್ಲ ಬೇಕಿತ್ತು, ನೆನೆನೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಎತ್ತಿಕ್ಬೇಕು ಇವಾಗ. ಇನ್ನು ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲ ಹಾಸಿಗೆನೆಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆ. ಸ್ವಲ್ಪ ಎದ್ದೇಳೋದೆಲ್ಲ ಲೇಟ್ ಅಲ್ಲ. ಹುಡುಗರನ್ನ ಕಳಿಸ್ಬಿಟ್ಟು ಬಂದೇನೆ ನಾನು ಹಾಸಿಗೆದೆಲ್ಲ ಏನಿರುತ್ತೆ ಎಲ್ಲ ಬೆಡ್ಶೀಟ್ ಎಲ್ಲ ತೆಗೆದು ಕ್ಲೀನ್ ಮಾಡೋದು. ಇವಾಗ ಬಂದು ಎಲ್ಲನೂ ಕೂಡ ತೆಗಿಬೇಕು. ಎಲ್ಲ ಹೊಸ್ದಾಗಿ ಇವತ್ತು ಪೂಜೆ ಎಲ್ಲ ಮಾಡೋಣ. ಹೊಸ್ದಾಗೆಲ್ಲ ತೆಗೆದ್ಬಿಟ್ಟು ಹಾಕ್ತೀನಿ ಮತ್ತೇ. ಸೊ ಇಷ್ಟು ನನ್ನ ಕೆಲಸ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮಾಡಬೇಕು ಬೇಗನೆ. ಇವತ್ತಂತೂ ಒಂಥರ ಮೂಡ್ ಔಟ್ ಅಂತಲೇ ಹೇಳ್ಬೋದು. ಏನು ಕೆಲಸ ಮಾಡೋದಕ್ಕೂ ಬೇಜಾರಾಗ್ತಾ ಇದೆ. ಸೊ ಕೂತ್ಕೊಂಡ್ರೆ ಸಾಕಪ್ಪ, ಸುಮ್ಮನೆ ಆರಾಮಾಗಿ ಟಿವಿ ನೋಡ್ತಾ ಅಂತ ಅನಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಮಾಡೋಣ. ಇನ್ನು ನಾನು ಈ ರೀತಿ ಹಾಸಿಗೆ ಮೇಲಿರೋ ಬೆಡ್ಶೀಟ್ ಕವರೆಲ್ಲ ಏನು ಮಾಡ್ತೀನಿ ಅಂದರೆ ವಾರಕ್ಕೆ ಒಂದು ಟೈಮ್ ತೆಗಿತೀನಿ. ಸೊ ಏನು ಗಲೀಜಾಗಲ್ಲ, ಹಾಗಾಗಿ ವಾರಕ್ಕೆ ಒಂದು ಸಲನೇ ತೆಗಿಯುವಂಥದ್ದು. ಅಕಸ್ಮಾತ್ ವಾರದೊಳಗಡೆ ಏನಾದರೂ ಸ್ವಲ್ಪ ಕಲರ್ ಬೇಗ ಕೊಳೆಯಾಗೋವಂಥದ್ದು ಆ ರೀತಿ ಹಾಕ್ಬಿಟ್ಟಿದಾಗ ಏನಾದರೂ ಕೊಳೆ ಅಂತ ಕಾಣಿಸ್ದಾಗ ಬೇಗ ತೆಗೆದುಬಿಡ್ತೀನಿ ವಾರದೊಳಗಡೆ. ಇಲ್ಲ ಅಂದರೆ ಒಂದು ವಾರ ತನಕ ನಾನು ಯೂಸ್ ಮಾಡ್ತೀನಿ ಬೆಡ್ಶೀಟ್ನ. ಈ ರೀತಿ ಸ್ವಲ್ಪ ಪೂಜೆ ಮಾಡೋ ಟೈಮ್ಗಳಲ್ಲಿ ವಾರ ತೆಗೆದು ಹಾಕ್ತಾ ಇರ್ತೀನಿ. ಮಕ್ಕಳಿರೋ ಮನೆಗಳಲ್ಲಿ ಸಾಮಾನ್ಯವಾಗಿ ಹಾಸಿಗೆ ಮೇಲೆ ಆಟ ಆಡೋದು ಅಥವಾ ಓಡಾಡೋದು, ಅದು ಇದು ಮಾಡೋದು, ಹತ್ತಾ ಇರೋದು, ಇಳಿತಾ ಇರೋದು ಈ ರೀತಿ ಮಾಡ್ತಿರ್ತಾರೆ. ಸೊ ಆ ಥರ ಆದಾಗ ತೆಗೆದುಬಿಡ್ತಾ ಇರ್ತೀನಿ ಅಲ್ಲಲ್ಲೇ ಗಲೀಜು ಅಂತ ಅನ್ನಿಸ್ದಾಗ. ನನಗೆ ಮೇಯ್ನಾಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಹಾಸಿಗೆ ಕ್ಲೀನಾಗಿ ನೀಟಾಗಿರಬೇಕು. ಕ್ಲೀನಾಗೆ ನನ್ನ ನೈಟು ಟೈಮು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟು ಹಾಸಿಗೆ ಇನ್ನೊಂದು ಸಲ ಬಡಿದು ಕ್ಲೀನ್ ಮಾಡಿಬಿಟ್ಟೇ ನಾನು ಮಲ್ಕೊಳ್ಳುವಂಥದ್ದು. ಇಲ್ಲಾಂದರೆ ನನಗೊಂಥರ ಕಂಫರ್ಟಬಲ್ ಅನಿಸಲ್ಲ. ಹಾಸಿಗೆ ಎಲ್ಲ ಸ್ವಲ್ಪ ಅತ್ತಾಗಿತ್ತಾಗ ಹೋದಂಗೆ, ಸ್ವಲ್ಪ ಮುದ್ರಕೊಂಡಂಗೆ ಹಾಸಿಗೆ ಕವರ್ ಆ ಥರ ಎಲ್ಲ ಆದಾಗ ನಂಗೆ ನಿಜ ನಿದ್ದೆ ಬರೋಲ್ಲ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟೇ ಮಲ್ಕೊಳ್ಳುವಂಥದ್ದು ಡೈಲಿ ನಾನು.
ಸೊ ಕ್ಲೀನ್ ಮಾಡಿಕೊಂಡೆ ರೂಮನ್ನೆಲ್ಲನೂ. ಸ್ವಲ್ಪ ಲೇಟಾಗಿ ನಾನಾದರೆ ಬೇಗ ಎದ್ದು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಇನ್ನು ಹುಡುಗರು ಎದ್ಮೇಲಂತೂ ನಾನು ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅವ್ರನ್ನ ಆಚೆ ಕಳಿಸ್ಬಿಟ್ಟು ಬಂದಮೇಲೆ, ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಮೇಲೆ ನಾನು ಎಲ್ಲ ಕೆಲಸನೂ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆಯೇ ಒಂದೊಂದಾಗಿಯೇ ಮಾಡ್ಕೊತಾ ಇದ್ದೀನಿ. ಫಸ್ಟು ರೂಮ್ ಕೆಲಸ ಏನಿರುತ್ತೆ, ಫಸ್ಟು ಎದ್ದ ತಕ್ಷಣ ಬೆಡ್ಶೀಟ್ ಮಡ್ಚಿಡೋದು ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಆಮೇಲೆ ಬಂದು ಈ ರೀತಿ ಸೋಫಾ ಕವರು ಇದೆಲ್ಲ ನೀಟಾಗಿ ಮತ್ತೆ ಬಡಿದು ಎಲ್ಲನೂ ಮಾಡಿರ್ತೀನಿ. ಮಕ್ಕಳು ಹತ್ತು ಓಡಾಡ್ತಿರ್ತಾರಲ್ಲ, ಮಣ್ಣೆಲ್ಲ ಅಂಟ್ಕೊಂಡು ಇದಾಗ್ಬಿಟ್ಟಿರತ್ತೆ. ಇದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿದ್ದಾಯಿತು. ನಾನೆಷ್ಟು ನೀಟಾಗಿ ಇಟ್ಟಿರ್ತೀನಿ, ಹುಡುಗರು ಬಂದಮೇಲೆ ಎಲ್ಲ ಕಸಿ ಮಾಡಾಕ್ಬಿಟ್ಟಿರ್ತಾರೆ. ತುಂಬ ಬೇಜಾರಾಗ್ತಾಯಿರತ್ತೆ ಅವಾಗಂತೂ ನೋಡಿದಾಗ. ಎಷ್ಟೊಂದು ಟೈಮ್ ಕೊಟ್ಟು ಎಲ್ಲ ಮಾಡಿರ್ತೀವಿ, ಮತ್ತೆ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆಗಳಲ್ಲಿ ಹಂಗೆ ಅಲ್ವಾ. ಸೊ ಇದನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಟೈಮು ಆಲ್ರೆಡಿ 10 ಗಂಟೆ ಮೇಲೆ ಆಗ್ತಾಯಿತ್ತು. ಹಾಗಾಗಿ ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಹೇಗಿದ್ದರೂ ಪೂಜೆ ಎಲ್ಲ ಲೇಟ್ ಅಲ್ಲ, ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳೋಣ ಪೂಜೆ ಎಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಸ್ವಲ್ಪ ಟಿಫನ್ನು ಕೂಡ ಮಾಡಿಕೊಂಡೆ ನಾನು. ಇನ್ನು ನಮ್ಮಮ್ಮ ಬಂದು ಸ್ವಲ್ಪ ಬೈತಾ ಇರ್ತಾರೆ, ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟಾಗಿ ತಿಂತಾಳೆ, ಇಲ್ಲ ಪೂಜೆ ಗೀಜೆ ಆ ಥರ ಎಲ್ಲ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅಂತ. ಹಾಗಾಗಿ ಇತ್ತೀಚೆಗೆ ತುಂಬ ಬೇಗನೆ ಟಿಫನ್ ತಿಂದ್ಬಿಡ್ತೀನಿ. 11 ಗಂಟೆ 11:30 ಒಳಗಡೆ ಎಲ್ಲ ನಂದು ಪೂಜೆ ಎಲ್ಲ ಮುಗಿದೋಗ್ಬಿಟ್ರೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸಂಜೆ ಪೂಜೆ ಅಥವಾ ಲೇಟಾಗಿ ಪೂಜೆ ಮಾಡ್ತೀನಿ ಅನ್ನೋದಾಗಿದ್ದರೆ ಸ್ವಲ್ಪ ಟಿಫನ್ನೆಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಟಿಫನ್ನೆಲ್ಲ ಮುಗಿದ್ಮೇಲೆ ಸ್ವಲ್ಪ 5 ನಿಮಿಷನೂ ಕೂತ್ಕೊಳ್ಳಿಲ್ಲ, ಮತ್ತೆ ಕಿಚನಿಗೆ ಬಂದು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ಕಿಚನ್ ಕ್ಲೀನ್ ಆಗಿಬಿಟ್ರೆ ಒಂಥರ ಸಮಾಧಾನ, ನೆಮ್ಮದಿ ಅಂತಲೇ ಹೇಳ್ಬೋದು. ಏನೇನು ಪಾತ್ರೆಗಳಿತ್ತು ಎಲ್ಲನೂ ಹಾಕ್ಕೊಂಡು ತೊಳೆದಿದ್ದಾಯಿತು. ನೈಟ್ ಆಲ್ಮೋಸ್ಟ್ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಟ್ಟಿರ್ತೀನಿ. ಇನ್ನು ಬೆಳಗ್ಗೆ ಟಿಫನ್ ಮಾಡಿದ್ದು ಅದು ಇದು ಬಳಸ್ಕೊಂಡಿರ್ತೀನಲ್ಲ, ಆ ಪಾತ್ರೆಗಳಷ್ಟೇ ಪೆಂಡಿಂಗ್ ಇರ್ತವೆ. ಸೊ ಅದನ್ನೆಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು, ಶೆಲ್ಫು ಗ್ಯಾಸು ಎಲ್ಲನೂ ಕೂಡ ಒರೆಸ್ಕೊಂಡು ನೀಟಾಗಿ ಮಾಡಿದ್ದಾಯಿತು. ಹೆಣ್ಮಕ್ಳುಗಳಿಗೆ ಆದಷ್ಟು ಮನೇಲಿ ತುಂಬ ಇಷ್ಟವಾಗಿರುವಂಥ ಜಾಗ ಅಂತ ಹೇಳಿದ್ರೆ ಕಿಚನ್ ಆಗಿರ್ಬೋದು ಅಥವಾ ದೇವ್ರ ಮನೆ ಆಗಿರ್ಬೋದು, ಇವೆರಡು ತುಂಬಾ ಇಷ್ಟಪಡ್ತಾರೆ. ಆದಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದೆಷ್ಟೇ ಚಿಕ್ಕದಾಗಿದ್ರೂ ಸರಿ, ಚಿಕ್ಕ ಮನೆ ಆಗಿದ್ರೂ ಸರಿ, ಆದಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಕೂಡ ಹಾಗೇ ಆದಷ್ಟು ಕಿಚನನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಒಂಥರ ಖುಷಿ ಕೊಡುತ್ತೆ ಅದು ನೀಟಾಗಿ ಇದ್ಬಿಟ್ಟಾಗ. ನಾವು ಮನೆ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಇನ್ನು ಕಿಚನ್ ಅಂತೂ ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಂಡಿದ್ದಾಯಿತು. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ಕಸ ಗುಡಿಸೋದಿತ್ತು ಮನೆ ಒಳಗಡೆ ಎಲ್ಲ. ಇನ್ನು ನನ್ನ ಮಕ್ಕಳಂತೂ ಅದು ಇದು ಚೆಲ್ಲಿರೋದು ಆಟ ಸಾಮಾನುಗಳನ್ನ ಪೇಪರೆಲ್ಲ ಹರಿದು ಹಾಕಿರೋದು ಈ ರೀತಿ ಮಾಡಿಬಿಟ್ಟಿರ್ತಾರೆ. ಅದನ್ನೆಲ್ಲ ತೆಗೆದು ಗುಡಿಸೋಷ್ಟರಲ್ಲೇ ನನಗೆ ಸಾಕಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊತಾ ಇದ್ದೀನಿ. ಎಲ್ಲನೂ ಗುಡಿಸಿ ನಮ್ಮದು ಮನೆಯಿಂದ ಹೊರಂಟ ಏನಿರುತ್ತೆ ಮೆಟ್ಲುಗಳ್ದೆಲ್ಲ ಅದನ್ನು ಕೂಡ ಎಲ್ಲನೂ ಕಸ ಎಲ್ಲ ಗುಡಿಸಿ ಮತ್ತು ಮನೆಯೆಲ್ಲ ನೀಟಾಗಿ ಒಂದ್ಸಲ ಒರೆಸ್ಕೊಂಡು, ಸೊ ಫೈನಲಿ ಎಲ್ಲ ಕೆಲಸನೂ ಮುಗೀತು ನನಗಿವಾಗ. ಇನ್ನು ನಂದೇನಿತ್ತು ಸ್ವಲ್ಪ ಫ್ಲ್ಯಾಕ್ಸೀಡ್ ಜೆಲ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಏರ್ ಕೇರ್ ಮಾಡೋಣ ಇವತ್ತು, ಸ್ವಲ್ಪ ಫ್ರೀಯಾಗಿ ಪೂಜೆ ಎಲ್ಲ ಲೇಟಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1-2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಆಗುವಷ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಂಡೆ. ಹಾಗೆಯೇ ಮತ್ತೆ ಅದೇ ಸ್ಪೂನಲ್ಲಿ 1/4 ಸ್ಪೂನ್ ಆಗುವಷ್ಟು ರೇಷನ್ ಅಕ್ಕಿನೋ ಅಥವಾ ನಾವೇನು ಬಳಸ್ತೀವಿ ಅಕ್ಕಿನ, ಆ ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಕಡ್ಡಿಯಷ್ಟು ನಾನು ಕರಿಬೇವು, ಹಸಿ ಕರಿಬೇವನ್ನೇ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10ರಿಂದ 15 ನಿಮಿಷ ತನಕ ಕುದಿಸ್ಕೋಬೇಕಾಗತ್ತೆ. ಸೊ ಕರಿಬೇವು ಹಾಕಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಲರು ಕೂಡ ಚೇಂಜ್ ಆಗುತ್ತೆ. ನಮ್ಮದು ಹೇರಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೆಂತ್ಯ ಕಾಳುಗಳು ನಮಗೆ ಕೂದಲಿಗಾಗಿರ್ಬೋದು, ನಮ್ಮ ಕಣ್ಣಿಗಾಗಿರ್ಬೋದು, ನಮ್ಮ ಬಾಡಿಗಾಗಿರ್ಬೋದು ತುಂಬಾ ತಂಪು ಮತ್ತು ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಅಕ್ಕಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕೋದ್ರಿಂದ ತುಂಬ ಒಂದು ಶೈನಿಂಗಾಗೆ ನಮ್ಮದು ಸ್ಮೂತಾಗಿ ಕೂದಲು ಬರುತ್ತೆ ಕೊನೆಯಲ್ಲಿ. ಇವಾಗ ಒಂದು 15 ನಿಮಿಷ ಆಗಿದೆ. ನಮಗೆ ಜೆಲ್ ಟೈಪಲ್ಲಿ ಬರುತ್ತೆ ಸ್ಪೂನಲ್ಲಿ ತಿರುಗಿದಾಗ. ಆ ಥರ ಆದಾಗ ಇದು ರೆಡಿಯಾಗಿದೆ ಕಂಪ್ಲೀಟಾಗಿ ಅಂತ ಅರ್ಥ. ಸೊ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಜೆಲ್ಲೆಲ್ಲ ನಮಗೆ ಬರೋದಿಲ್ಲ, ಅದು ಈ ಥರ ಫಿಲ್ಟರ್ನಲ್ಲೇ ಉಳ್ಕೊಂಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ನಮಗೆ ಸಾಕು, ಜೆಲ್ ರೆಡಿಯಾಗಿದೆ ಅಂತಲೇ ಅರ್ಥ. ಈ ಥರ ಆದಾಗ ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಇದೆಲ್ಲ ಕೂಲ್ ಆಗಲಿ, ಕೂಲ್ ಆದಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ರೆಡಿ ಮಾಡಿದ್ದೀನಿ. ಇದಕ್ಕೆ ಬೇಕಿದ್ದರೆ ನಾವು ಕೊಕೊನಟ್ ಆಯಿಲ್ ಆಗಿರ್ಬೋದು, ಇಲ್ಲ ಹರಳೆಣ್ಣೆ, ಈ ರೀತಿ ನಮಗೆ ಯಾವುದು ಸೂಟಬಲ್ ಆಗುತ್ತೋ ಆಯಿಲ್ನ ಹಾಕ್ಕೊಂಡು ಅಪ್ಲೈ ಮಾಡಿಬಿಟ್ಟು ಒಂದು 1/2 ಅವರ್ ಇಲ್ಲ 1 ಅವರ್ ಬಿಟ್ಟು ತಲೆ ತೊಳ್ಕೊಬೋದು, ಸ್ನಾನ ಮಾಡ್ಕೊಬೋದು. ನಾನು ಇದಕ್ಕೆ ಬರೀ ಜೆಲ್ಲನ್ನು ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಆಯಿಲ್ನ ಹಾಕೊತಾ ಇಲ್ಲ. ಇದರಲ್ಲಿ ಸ್ವಲ್ಪ ಕರಿಬೇವು, ಅಕ್ಕಿ, ಮೆಂತ್ಯಕಾಳು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದೇನಾಗುತ್ತೆ ಅಂದರೆ, ಸ್ವಲ್ಪ ಡ್ಯಾಂಡ್ರಫ್ ಇದ್ದರೆ, ಸ್ವಲ್ಪ ಏನಾದರೂ ಇಚ್ಚಿಂಗ್ ಆ ಥರ ಇದ್ದಾಗ ಹೇರಲ್ಲಿ ಬೇಗ ಇದಾಗುತ್ತೆ, ಕ್ಲಿಯರ್ ಆಗುತ್ತೆ, ಮತ್ತು ಹೇರ್ ಗ್ರೋತ್ ಆಗುತ್ತೆ ಅಂತಲೂ ಕೂಡ ತುಂಬ ಜನ ಹೇಳ್ತಾರೆ. ಸೊ ನಾನು ಇವಾಗ ಜೆಲ್ಲನ್ನು ಅಪ್ಲೈ ಮಾಡ್ತೀನಿ. ಮಾಡಿಬಿಟ್ಟು 1 ಅವರ್ ಬಿಟ್ಟು ನಾನು ಸ್ನಾನ ಮಾಡ್ಕೊತೀನಿ. ಇನ್ನು ಕೂದಲಿಗೆ ಹಾಕಿರುವಂಥ ಕ್ಲಿಪ್ನೆಲ್ಲ ತೆಕ್ಕೊಂಡೆ. ಸ್ವಲ್ಪ ಈ ರೀತಿ 2 ಕಡೆ ಡಿವೈಡ್ ಮಾಡಿಕೊಂಡು ಹಚ್ಕೋಬೇಕಾಗತ್ತೆ ನಾವು. ನೋಡ್ತಾ ಇರ್ಬೋದು ಗೈಸ್, ಎಷ್ಟು ರಫ್ ಆಗಿಬಿಟ್ಟಿದೆ ಅಂದರೆ ಕೂದಲು. ಇತ್ತೀಚೆಗಂತೂ ಸ್ನಾನ ಮಾಡೋದು ಡೈಲಿ ಜಿಪ್ ಹಾಕಿ ಬಿಡೋದು, ಇಲ್ಲ ಮೇಲೆತ್ತಿ ಕಟ್ಬಿಡೋದು, ಇದೇ ರೀತಿ ಮಾಡಿಬಿಟ್ಟಿದ್ದೀನಿ.
ನೋಡ್ತಿರ್ಬೋದು ಎಷ್ಟೊಂದು ರಫ್ ಆಗಿಬಿಟ್ಟಿದೆ ಅಂದರೆ ಕೂದಲು ಸ್ವಲ್ಪ ಅಲ್ಲಲ್ಲೇ ಕಟ್ ಆಗಿರೋ ಥರ ಆ ಥರ ಎಲ್ಲ ಆಗಿಬಿಟ್ಟಿದೆ. ಹಾಗೆಯೇ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು ಇತ್ತೀಚೆಗಂತೂ. ಇವಾಗಷ್ಟೇ ಸ್ವಲ್ಪ ಕಡಿಮೆ ಆಗಿದೆ ಏರ್ ಫಾಲ್ ಅಂತೂ. ಇನ್ನು ಕಟ್ ಆಗಿರೋ ಕೂದಲೆಲ್ಲ ಅದೆಲ್ಲ ಸ್ವಲ್ಪ ಕವಡೊಡೆದು ಬೆಳಿಬೇಕು ಅಂದರೆ ತುಂಬಾ ಲಾಂಗ್ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇತ್ತೀಚೆಗಂತೂ ನಾನು ಯಾವುದೇ ರೀತಿ ಹೇರ್ ಕಟ್ನು ಕೂಡ ನಾನು ಮಾಡಿಸಿಲ್ಲ. ನಾನೇ ಒಂದು ಸಲ ಮಾಡ್ಕೊಂಡಿದ್ನಲ್ಲ, ಅದೇ ಲಾಸ್ಟ್ ನಾನು ಯಾರೋ ಒಂದು ಕಮೆಂಟಲ್ಲಿ ತಿಳಿಸಿದ್ರು ಹೇರ್ ಕಟ್ ಮಾಡ್ಕೊಳ್ಳೋದು ಹೇಗೆ ಮನೇಲೇ ಅಂತ ಹೇಳ್ಬಿಟ್ಟು. ಸೊ ಆವಾಗ ಮಾಡ್ಕೊಂಡಿದ್ದು ಅಷ್ಟೇ, ಮತ್ತು ನಾನು ಯಾವುದೇ ರೀತಿ ಹೇರ್ ಕಟ್ನ ಮಾಡಿಸಿಲ್ಲ. ಸೊ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಎರಡೂ ಕಡೆ ಕ್ರಾಫ್ ತೊಗೊಂಡು ನಾನು ಫುಲ್ಲು ಏನಿರುತ್ತೆ ಎಲ್ಲನೂ ಕೂಡ ಮಸಾಜ್ ಥರ ಮಾಡಿಕೊಂಡು ಫುಲ್ಲು ಅದು ಸ್ಪೂನಿಂದ ಎತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಜಾರಿ ಕೆಳಗಡೆ ಬೌಲ್ ಒಳಗಡೆ ಬೀಳ್ತಾಯಿತ್ತು. ಹಾಗಾಗಿ ಕೈಯಿಂದ ಹಚ್ಕೊಂಡ್ರೆ ನೀಟಾಗಿ ಹಚ್ಕೊಬೋದು ಅಂತಲೇ ಹೇಳ್ಬೋದು. ಕೂದಲು ಮೇಲೆ ಹಾಕಿದ್ರೂ ಹಂಗೆ ಸುಯಿ ಅಂತ ಜಾರ್ಬಿಡ್ತಾಯಿತ್ತು ಅದು ಜೆಲ್ಲೇನಿದೆ. ಒಂದೊಂದು ಕೂದಲಿಗೂ ಅಂಟ್ಕೋಬೇಕು, ಆ ರೀತಿ ಒಳ್ಳೆ ಸ್ನಾನ ಮಾಡ್ದಂಗೆ ಆಗ್ಬಿಡ್ತು. ಅಷ್ಟು ಏನು ಜೆಲ್ಲಿತ್ತು ಎಲ್ಲನೂ ಕೂಡ ಕಂಪ್ಲೀಟಾಗೆ ಹಾಕ್ಕೊಂಡಿದ್ದಾಯಿತು. ನಾನು ಒಂದು 10 ನಿಮಿಷ ಕಾಲು ಗಂಟೆನೇ ಹಾಕ್ಕೊಂಡಿದ್ದೀನಿ ಕುತ್ಕೊಂಡು. ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ ಗೈಸ್, ಫುಲ್ ಹಚ್ಕೊಂಡಿದ್ದೀನಿ. ಒಂಥರ ಎಷ್ಟು ಕೂಲ್ ಅನಿಸ್ತಿದೆ ಗೊತ್ತಾ ಇವತ್ತು. ಹೇರ್ ಅಂತೂ ಒಂಥರ ಹಂಗೇ ಮಸಾಜ್ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಹೇರ್ಗೆಲ್ಲ ಒಂದು ಹೇರ್ ಬಿಟ್ಟಿಲ್ಲ, ಆ ಥರ ಫುಲ್ ನೆನೆಸ್ಬಿಟ್ಟಿದ್ದೀನಿ. ಇದನ್ನು ಇನ್ನು 1 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ. ಸ್ವಲ್ಪ ಬಟ್ಟೆಗೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಏನಾದರೂ ಜೆಲ್ ಆ ರೀತಿ ಸ್ವಲ್ಪ ಹೇರ್ಗೆಲ್ಲ ಬಳಸುವಾಗ ಆದಷ್ಟು ಸ್ನಾನಕ್ಕಿಂತ ಮುಂಚೆ ಬಳಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಸೇಮ್ ನೋಡಿ ಈ ಥರ ಎಲ್ಲ ಬಟ್ಟೆಗೆಲ್ಲ ಆಗ್ಬಿಟ್ಟಿದೆ. ಇವಾಗ 1 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಗೈಸ್, ಇವಾಗ ನಾನೇನು ಹಚ್ಕೊಂಡಿದ್ನೋ ಫ್ಲ್ಯಾಕ್ಸ್ ಸೀಡ್ಸ್ದು ಜೆಲ್ಲು ಸುಮಾರು ಒಂದು 2 ಅವರೇ ಬಿಟ್ಟಿದೆ ಅಂತ ಅಂದ್ಕೊತೀನಿ. ನಾನು ಇದು ಕೆಲಸ ಮಾಡಿಕೊಂಡು 2 ಅವರೇ ಬಿಟ್ಬಿಟ್ಟಿದ್ದೆ. ಸೊ ಚೆನ್ನಾಗಿ ಅದು ಸೆಟ್ ಆಗಿತ್ತು ಕೂದಲಿಗೆಲ್ಲ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಂತಾಯಿತು. ನೋಡ್ತಿರ್ಬೋದು ಒಂಥರ ಏನಂತಾರೆ ಸ್ಮೂತಾಗಿ ಬಂದಿದೆ. ಅಂದರೆ ಸಿಕ್ಕಾಪಟ್ಟೆ ರಫ್ ಆಗಿಬಿಟ್ಟಿತ್ತು ನನ್ನ ಹೇರ್ ಅಂತೂ ಬಂದು. ವಾರದಲ್ಲಿ ಒಂದು 2 ಟೈಮ್ಸ್ ಆದ್ರೂ ಹಚ್ಕೊತಾ ಬಂದರೆ ನಿಜ ಒಂದು ಸಿಲ್ಕಿ ಥರ ನಮಗೆ ಸ್ಮೂತಾಗಿ ಹೇರ್ ಬರುತ್ತೆ ಅಂತಲೇ ಹೇಳ್ಬೋದು. ನಂದಂತೂ ಫಸ್ಟೇ ಒಂಥರ ರಫ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ನೋಡೋಣ, ವಾರದಲ್ಲಿ ಟೈಮ್ ಸಿಗಲ್ವಲ್ಲ, ಟೈಮ್ ಸಿಕ್ಕಿದ್ರೆ ಹೇಗೋ ಮಾಡ್ಬೋದು, ಟೈಮ್ ಸಿಗಲ್ಲ ಅದೇ ಪ್ರಾಬ್ಲಮ್ಮು. ನೋಡೋಣ ಇನ್ಮೇಲೆ ಹಾಕ್ತಾ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಎತ್ಕೊಬಂದೆ, ಎಲ್ಲ ಹಾಸಿಗೆ ಮೇಲೆ ಹಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೂ ಮುಂಚೆ ನಾನು ಆವಾಗಲೇ ಹೇಳಿದೆ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ನ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ. ಇವಾಗ ನಾನು ಯಾವ ರೀತಿ ಪೌಡರ್ನ ಮಾಡ್ಕೊತೀನಿ ಮನೇಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಬನ್ನಿ. ಮೊದಲಿಗೆ ನಾನಿಲ್ಲಿ ಬಿಸಿಬೇಳೆಬಾತ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಹಾಗಾಗಿ ಇದರಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸುಮಾರು 1 ತಿಂಗಳು ತನಕ ಇಟ್ಕೊಳ್ಳೋದಕ್ಕೆ ಅಂತ ಪೌಡರ್ನ ಮಾಡ್ಕೊತಾ ಇರೋವಂಥದ್ದು. 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ನಾವೇನಾದರೂ ಒಂದು 2 ತಿಂಗಳ ತನಕ ಪೌಡರ್ನ ಮಾಡಿಟ್ಕೊತೀವಿ ಸ್ಟೋರ್ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಸ್ವಲ್ಪ ಒಂದು 3 ಪೀಸ್ ಆಗುವಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 4-5 ಲವಂಗ, ಒಂದು 3 ಏಲಕ್ಕಿನೂ ಕೂಡ ಫ್ಲೇವರ್ಗೋಸ್ಕರ ಇದನ್ನು ಹಾಕ್ಕೊತಾ ಇರುವಂಥದ್ದು. ಒಂದು ಬಿಸಿಬೇಳೆಬಾತ್ ಪೌಡರ್ ಏನಾಗುತ್ತೆ ಒಂಥರ ಗಮ್ ಅಂತ ಇರುತ್ತೆ, ಹಾಗಾಗಿ ಇದನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕಾಗುತ್ತೆ. ಸೊ ಇದು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಆ ರೀತಿ ಕಲರ್ ಚೇಂಜ್ ಆದಾಗ ಏನಾಗುತ್ತೆ ಸ್ವಲ್ಪ ಪೌಡ್ರ್ ಕಲರು ಕೂಡ ಡಿಫ್ರೆಂಟಾಗಿ ಬರುತ್ತೆ, ರುಚಿ ಕೂಡ ಹಾಳಾಗುತ್ತೆ. ಇನ್ನು ನೆಕ್ಸ್ಟ್ ಇದನ್ನೆಲ್ಲ ಇನ್ನೊಂದು 15-20 ಸೆಕೆಂಡ್ ಆಫ್ ಮಾಡ್ತೀವಿ ಅನ್ನೋದ್ರೊಳಗಡೆ ಒಂದು 3 ಸ್ಪೂನ್ ಆಗುವಷ್ಟು ಇಲ್ಲ ಒಂದು 1/4 ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಡ್ರೈ ರೋಸ್ಟ್ ಥರ ಮಾಡಿಕೊಂಡ್ರೆ ಇದು ಕಂಪ್ಲೀಟಾಗಿ ರೆಡಿ ಆಯಿತು ಇಷ್ಟು. ಸೊ ಇದನ್ನು ಕೂಲ್ ಆಗೋದಕ್ಕೆ ಇನ್ನೊಂದು ಪ್ಲೇಟಿಗೆ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಅದೇ ಬಾಣಲಿನ ಇಟ್ಕೊಂಡು ಒಂದು 12ರಿಂದ ಒಂದು 15 ತನಕ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಕ್ವಾಂಟಿಟಿ ಪ್ರಕಾರನೇ ಹಾಕ್ಕೊಬೋದು. ಸ್ವಲ್ಪ ಏನಿರುತ್ತೆ ಇದು ಕಲರ್ ಜಾಸ್ತಿ ಬರುತ್ತೆ, ಹಾಗಾಗಿ ಇದನ್ನು ಕೂಡ ಅಷ್ಟೇ ಒಂದು 15ರಿಂದ 20 ಸೆಕೆಂಡ್ ತನಕ ನಾವು ಹುರ್ಕೊಂಡ್ರೆ ಕಡಿಮೆ ಉರಿನಲ್ಲೇ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು, ಬೇಗನೆ ಒಂದು ಕಲರ್ ಚೇಂಜ್ ಆಗಿಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಇದು ಕೂಡ ಇವಾಗ ಆಗಿದೆ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದೆಲ್ಲ ಕೂಲ್ ಆಗಬೇಕು. ಹಾಗೆಯೇ ಈ ಕಾಳುಗಳೇನಿದೆ ಇದೆಲ್ಲ ಸ್ವಲ್ಪ ಬಿಸಿ ಇರಬೇಕು. ಆ ಟೈಮಲ್ಲೇ ಇದನ್ನು ತೊಗೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಇಷ್ಟು ಕಾಳುಗಳಿಗೆ ನಿಜ ನನಗೆ ಹೆಂಗೆ ಅಂತ ಅಂದ್ರೂ ಒಂದು 2 ತಿಂಗಳು ತನಕ ಆಗೋ ತನಕನಾದರೂ ಪೌಡ್ರ್ ರೆಡಿ ಆಗುತ್ತೆ. ಏನಕ್ಕೆ ಅಂದರೆ ತಿಂಗಳಲ್ಲಿ 1 ಟೈಮ್ ಅಥವಾ 2 ಟೈಮ್ಸ್ ಅಷ್ಟೇ ನಾವು ಬಿಸಿಬೇಳೆ ಬಾತ್ ಮಾಡೋದಲ್ವ, ಹಾಗಾಗಿ ಒಂದು 3-4 ಟೈಮ್ಸ್ ಆದರೂ ನಾವು ಯೂಸ್ ಮಾಡ್ಬೋದು ಈ ಪೌಡರ್ನ. ಅಷ್ಟು ಪೌಡರ್ ನಮಗೆ ಒಂದೇ ಸಲ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಮಿಕ್ಸಿ ಜಾರ್ಗೆ ಏನೆಲ್ಲ ಹಾಕ್ಕೊಂಡೆ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನು ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲೆಗೆಲ್ಲ ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು
ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಅರ್ಧಂಬರ್ಧ ಥರ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನಿದೆ ಮೆಣಸಿಕಾಯಿನೂ ಕೂಡ ನಾವು ಸೇರಿಸ್ಕೊಬೇಕಾಗತ್ತೆ. ಹಾಗೆಯೇ ಮೆಣಸಿಕಾಯಿನ ಸ್ವಲ್ಪ ಈ ರೀತಿ ಮುರಿದು ಸೇರಿಸ್ಕೊಡೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಕ್ವಿಕ್ಕಾಗೆ. ಇಲ್ಲ ಅಂದರೆ ಒಂದು ಮೆಣಸಿಕಾಯಿ ಎಲ್ಲ ಗ್ರೈಂಡ್ ಆಗಿರುತ್ತೆ, ಮತ್ತು ಒಂದು ಮೆಣಸಿಕಾಯಿ ಗ್ರೈಂಡ್ ಆಗಿರೋದೇ ಇಲ್ಲ, ಹಂಗೆ ಉಳಿದುಬಿಟ್ಟಿರುತ್ತೆ ಜಾರಲ್ಲಿ. ಆ ಥರ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಮುರಿದ್ಬಿಟ್ಟು ಸೇರಿಸ್ಕೊಳ್ಳಿ. ಹಾಗೆಯೇ ಗ್ರೈಂಡ್ ಮಾಡಿಕೊಂಡೆ ಎಷ್ಟು ಒಳ್ಳೆ ನ್ಯಾಚುರಲ್ ಕಲರ್ ಬಂದಿದೆ ನೋಡಿ, ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಪೌಡರ್ ಅಂತೂ. ಸದ್ಯಕ್ಕೆ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ನನಗೆ ಇಷ್ಟು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಗಿದೆ. ಹೇಗೆ ಅಂದ್ರೂ ನನಗೆ 1.5 ತಿಂಗಳು ಮೇಲೇ ನನಗೆ ಈ ಪೌಡರ್ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ಒಂದು ಯಾವುದಾದ್ರೂ ಒಂದು ಕಂಟೈನರ್ ಬಾಕ್ಸ್ಗೆ ಎತ್ತಿಕೊಬೋದು. ಸೊ ಓಕೆ ಫ್ರೆಂಡ್ಸ್, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.